ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಮಸ್ಕಾರ ಎಲ್ಲರಿಗೂ. ಮತ್ತು ಇವತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವರ್ಷ 2ನೇ ಲಾಂಗ್ ವಿಡಿಯೋ ಆಗಿರ್ತೈತೆ ರೀ ಇದು ಯೂಟ್ಯೂಬ್ದು. ಎಲ್ಲರೂ ನನ್ನ ಸಪೋರ್ಟ್ ಮಾಡಿರಿ ಮತ್ತು ಪ್ರೋತ್ಸಾಹ ನೀಡಿರಿ. ಯಾರು ನನ್ನ ಹೊಸಬ್ರು ನೋಡಾಕತ್ತೀರಿ ಅವರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಹಾಗಲಕಾಯಿ ತೊಗೊಂಡು ಅದನ್ನು ಕ್ಲೀನ್ ಮಾಡಿಕೊಂಡು ಅದನ್ನು ಎರಚಿ ಸ್ವಲ್ಪ ಬಿಸಿ ನೀರೊಳಗೆ ಉಪ್ಪಾಕಿ ಇಡ್ತೀನಿ ರೀ. ಇಡೋದ್ರಿಂದ ಸ್ವಲ್ಪ ಕಹಿ ಕಡಿಮೆ ಆಗುತ್ತೆ. ಕಹಿ ಕಡಿಮೆ ಆದರೆ ಸ್ವಲ್ಪ ರುಚಿನೂ ಜಾಸ್ತಿ ಆಗುತ್ತೆ. ಹಂಗೆ ಇಡಲಿಲ್ಲ ಅಂದ್ರೆ ಕಹಿ ಜಾಸ್ತಿ ಆಗುತ್ತೆ, ಊಟ ಮಾಡೋಕ್ಕೂ ಆಗಂಗಿಲ್ಲ ರೀ. ಎಷ್ಟು ಬೆಲ್ಲ ಹಾಕಿದ್ರು ಎಷ್ಟು ಹುಣಸೆ ಹಣ್ಣು ಹಾಕಿದ್ರು ಅಷ್ಟು ರುಚಿ ಬರೋಂಗಿಲ್ಲ ಹಾಗಲಕಾಯಿ ಪಲ್ಯಕ್ಕೆ. ಹೀಗಾಗಿ ಅದನ್ನು ಬೀಜ ತೆಗಿಲೇಬೇಕು ರೀ. ಬೀಜ ತೆಗಿಲಿಲ್ಲ ಅಂದ್ರೆ ಚಲೋ ಆಗಂಗಿಲ್ಲ, ಪಲ್ಯನೂ ತಿನ್ನಂಗಿಲ್ಲ. ಅದನ್ನು ಒಬ್ರವ್ರು ಇಷ್ಟಪಡ್ತಾರೆ, ಒಬ್ರು ಇಷ್ಟಪಡಂಗಿಲ್ಲ ರೀ. ಹೀಗಾಗಿ ನಾವೆಲ್ಲ ಬೀಜ ತೆಗೆದೇ ಮಾಡ್ತೀವಿ. ಅದನ್ನೊಂದು 10 ನಿಮಿಷ ಎಲ್ಲ ಸುಲಿದು ಇಡೋತ್ತಿಗೆ ಒಂದು 10-15 ನಿಮಿಷ ಆಗುತ್ತೆ ರೀ. ಹೀಗಾಗಿ ಎಲ್ಲ ಸುಲ್ಕೊಂಡು ರೆಡಿ ಮಾಡಿ ಒಂದು 10 ನಿಮಿಷ ಬಿಸಿ ನೀರಾಗ ಉಪ್ಪು ಹಾಕಿ ಇಡ್ತೀನಿ ರೀ. ಅದು ಇಡೋತನ ಸ್ವಲ್ಪ ಏನಾರು ಬೇರೆ ಕೆಲಸ ಮಾಡಿದ್ರಂತೇಳಿ ಅದೆಲ್ಲ ಉಪ್ಪು ಹಾಕಿ ರೆಡಿ ಮಾಡಿ ಇಟ್ಕೊಂಡಿನಿ ನೋಡಿರಿ ಹಾಗಲಕಾಯಿ ಪಲ್ಯ. ನೀವು ಹೆಂಗೆ ಮಾಡ್ತೀರಿ ಅನ್ನೋದನ್ನು ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಅಂದರೆ ಹಾಗಲಕಾಯಿ ಪಲ್ಯ ನೀವು ಹೆಂಗೆ ಮಾಡ್ತೀರಿ ಅನ್ನೋದು ನನಗೆ ಹೇಳಿರಿ. ಆಯ್ತು ರೀ. ಅಷ್ಟೆಲ್ಲ ಆದಮೇಲೆ ಬಾಂಡೆ ತೊಳೆದಿದ್ವಲ್ಲ, ಅವೆಲ್ಲ ನೀರು ಇದಾಗಿದ್ದು, ಬಾಂಡೆ ಎಲ್ಲ ಡ್ರೈ ಆಗಿದ್ದು. ಹಂಗಾಗಿ ಅವೆಲ್ಲ ಜೋಡಿಸ್ಕೊಳಕತ್ತೀನಿ ನೋಡಿರಿ. ಅದೊಂದು 10 ನಿಮಿಷ ಆಯ್ತು ರೀ. ಹೀಗಾಗಿ ಮತ್ತು ಪಲ್ಯ ಮಾಡಿದ್ರೆ ಆಯ್ತು ಅಂತೇಳಿ ಅದನ್ನು ಹುರ್ಕೊಂಡಿನಿ ರೀ. ಹುರ್ಕೊಂಡನ್ನ ವಿಡಿಯೋ ಮಾಡೋದನ್ನು ಮರ್ತೋದೆ. ಹಾಗಾಗಿ ಅದನ್ನು ಸ್ವಲ್ಪ ಹುರ್ಕೊಂಡು ಹುರ್ಕೊಂಡು ಹಾಗಲಕಾಯಿ ಪಲ್ಯನ ಮಾಡೋಕೆ ರೆಡಿ ಮಾಡ್ಕೊಳಕತ್ತೀನಿ ನೋಡಿರಿ. ಮಧ್ಯಾಹ್ನದ್ದು ಆಫ್ಟರ್ನೂನ್ ಟಿಫನ್ ಬಾಕ್ಸ್ ಕಟ್ಟಬೇಕಲ್ಲ ರೀ ಇವತ್ತು. ಅದ್ರ ಸಂಬಂಧ ಮಧ್ಯಾಹ್ನ 2 ಗಂಟೆಗೆ ನಮ್ಮ ಮನೆಯವ್ರು ಡ್ಯೂಟಿ ಇರ್ತದೆ. ಅದಕ್ಕೆ ನಾನು ಮಧ್ಯಾಹ್ನ ಹಾಗಲಕಾಯಿ ಪಲ್ಯ ರೊಟ್ಟಿ ಮಾಡ್ಬೇಕಂತ ಪ್ಲ್ಯಾನ್ ಮಾಡಿಕೊಂಡು ಮಾಡಾಕತ್ತೀನಿ. ಹಾಗಲಕಾಯಿ ಪಲ್ಯಕ್ಕೆ ಪ್ಯಾನ್ ಇಟ್ಕೊಂಡು ಅದರೊಳಗೆ ಸ್ವಲ್ಪ ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಹಾಕಿ ಒಗ್ಗರಣೆ ರೆಡಿ ಮಾಡ್ಕೊಳಕತ್ತೀನಿ ರೀ. ಒಂದು ಈರುಳ್ಳಿ ಮತ್ತು ಟೊಮೆಟೊ ಹಾಕಿ ಮಸಾಲೆ ಎಲ್ಲ ನಾನು ಹೆರ್ಚಿಟ್ಕೊಂಡಿದ್ದೀನಿ ರೀ. ಆವಾಗಲೇ ಹಾಗಲಕಾಯಿ ಒಂದು 10 ನಿಮಿಷ ಇತ್ತಲ್ಲ, ಆವಾಗಲೇ ಹೆರ್ಚಿಟ್ಕೊಂಡಿದ್ದೆ. ಹೀಗಾಗಿ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿದ್ದೀನಿ. ಮಸಾಲೆ ಎಲ್ಲ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಸ್ವಲ್ಪ ಟೊಮೆಟೊ ಹಾಕಿ ಅದ್ರ ಜೊತೆಗೆ ಮಸಾಲೆ ಏನಿರ್ತದಲ್ಲ, ಉಪ್ಪು, ಖಾರ, ಅರಿಶಿಣ ಪುಡಿ ಅದೆಲ್ಲ ನಾನು ಆ್ಯಡ್ ಮಾಡ್ಕೊಂಡು ಫ್ರೈ ಮಾಡಿ ಪಲ್ಯಕ್ಕೆ ರೆಡಿ ಮಾಡ್ಕೊಳಕತ್ತೀನಿ ನೋಡಿರಿ. ನಾ ಮಾಡೋ ಹಾಗಲಕಾಯಿ ಯಾರಿಗಾದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮೂಲಕ ನನಗೆ ತಿಳಿಸೋದನ್ನು ಮರಿಬೇಡ್ರಿ. ಹೀಗಾಗಿ ಮತ್ತೆ ಒಂದು 10 ನಿಮಿಷ ಕುಂತ್ರೆ ಆಯ್ತು ಅಂತೇಳಿ ರೆಸ್ಟ್ ಮಾಡೋಕ್ಕಂತ ನಮ್ಮ ಮನೆಯವ್ರು ಬೆಳಿಗ್ಗೆನೇ ಇದು ಬಾದಾಮಿ ನೆನೆಸಿಟ್ಟೋಗಿದ್ರು. ಅದನ್ನು ತಿನ್ನೋದು ಮರ್ತಿದ್ದೀನಿ ರೀ. ಹೀಗಾಗಿ ನೆನಪಾತಂತೇಳಿ ಅವ್ನು ತಿನ್ನೋಕೆ ಬಂದು ಟಿ ವಿ ಮುಂದೆ ಕುಂತೆ. ಅಷ್ಟೊತ್ತಿಗೆ ಮತ್ತೆ ಇದು ಫ್ರೈ ಎಲ್ಲ ಒಗ್ಗರಣೆ ರೆಡಿ ಇದು ಆಗಿತ್ತು. ಸ್ವಲ್ಪ ಟಿ ವಿ ಹಚ್ಬೇಕಂತ ಟಿ ವಿ ಹಚ್ಚೊತ್ತಿಗೆ ಅದಷ್ಟು ಪಲ್ಯ ನೋಡ್ಕೊತ ಸ್ವಲ್ಪ ಟೈಮ್ ಪಾಸ್ ಮಾಡ್ಬೇಕಂತ ಕೂತೀನಿ ರೀ. ನನ್ನ ಬೇಬಿ ಮಲ್ಕೊಂಡೈತ್ರಿ. ಹಂಗಾಗಿ ಮಲ್ಕೊಂಡಿದ್ದ ಸಂಬಂಧ ನನಗೆ ಸ್ವಲ್ಪ ರೆಸ್ಟ್ ಸಿಕ್ಕಂಗಾತು. ಅವ್ರು ಮಕ್ಕೊಂಡಾಗ ನಾನು ಸ್ವಲ್ಪ ಫೋನ್ಗೆ ಹಿಡ್ಕೊಂಡು ಆ ಕಡೆ ವಿಡಿಯೋ ಮಾಡ್ಕೊತ ರೀಲ್ಸ್ ಮಾಡ್ಕೊತ ಟೈಮ್ ಪಾಸ್ ಮಾಡ್ತೀನಿ. ಅವನು ಎದ್ದರೆ ನಮಗಂತೂ ಬಿಡಂಗೆ ಎಲ್ಲ ಫೋನ್ಗಿನ ಕಸ್ಕೊಳ್ಳೋದು ಮತ್ತು ಅವನು ಅಳೋದೆಲ್ಲ ಮಾಡ್ತಾನೆ. ಹಿಂಗಾಗಿ ಬೇಬಿ ಮಲ್ಕೊಟ್ಟಾಗ ನಮಗೆ ಸ್ವಲ್ಪ ರೆಸ್ಟ್ ನೋಡಿರಿ. ಹಿಂಗೆಲ್ಲರಿಗೆ ಅನುಭವ. ಮೊದಲೇ ಯೂಟ್ಯೂಬ್ ವಿಡಿಯೋ ಏನಾರು ಮಾಡೋಕೆ ಹೋದ್ರೆ ಸ್ಟ್ಯಾಂಡ್ ತೊಗೊಳೋದು, ಟ್ರೈಪಾಡ್ ಹಿಡ್ಕೊಳೋದು, ಫೋನ್ ಹಿಡ್ಕೊಳೋದು. ಯೂಟ್ಯೂಬ್ ವಿಡಿಯೋ ಮಾಡೋಕ್ಕಾದ್ರೆ ಆ ಕ್ಯಾಮ್ರಾಕ್ಕೆ ಬಂದು ಏನಾರ ತನ್ನ ಕೈಯಾಗಿ ಇದೆಲ್ಲ ತೋರಿಸ್ಕೊಂಡು ನಿಂದಿರೋದು ಹಿಂಗೆಲ್ಲ ಮಾಡ್ತಾನೆ ರೀ. ಹಿಂಗಾಗಿ ನಾನು ಅದಕ್ಕೆ ಅವ್ನು ಮಕ್ಕೊಂಡಾಗೇನು ಯಾವ್ದಾರು ವಿಡಿಯೋ ಇದ್ದರೆ ವಿಡಿಯೋ ಮಾಡೋಕೆ ಟ್ರೈ ಮಾಡ್ತೀನಿ ನೋಡಿರಿ. ಮತ್ತು ಅದೆಲ್ಲ ಪಲ್ಯ ಆಯ್ತು. ಪಲ್ಯ ಆದಮೇಲೆ ನೆಕ್ಸ್ಟು ರೊಟ್ಟಿ ಮಾಡ್ಬೇಕಂತೇಳಿ ರೊಟ್ಟಿಗೆಲ್ಲ ರೆಡಿ ಮಾಡಿಕೊಂಡೆ.
ಜೋಳದ ರೊಟ್ಟಿ ಮಾಡೋದಂತೂ ಎಲ್ಲರಿಗೆ ಬೇಸಿಕ್ಲಿ ಎಲ್ಲ ಹೆಣ್ಮಕ್ಳಿಗೆ ಗೊತ್ತೇ ಇರ್ತದೆ. ಹೀಗಾಗಿ ನಾನು ಸ್ವಲ್ಪ ವಿಡಿಯೋ ಮಾಡ್ಬೇಕಂತೇಳಿ ಟ್ರೈ ಮಾಡಕತ್ತೀನಿ. ನನ್ನ ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಏನೋ ಮನ್ಯಾಗ ಕುಂತು ಟೈಮ್ ಪಾಸ್ ಮಾಡೋದಕ್ಕಿಂತ ಒಂದು ವಿಡಿಯೋ ಮಾಡಿ ಹಾಕಿದ್ರಂತೇಳಿ ನಾನು ಈ ಪ್ರಯತ್ನ ಮಾಡಕತ್ತೀನಿ. ಎಲ್ಲರೂ ನನಗೆ ಸಪೋರ್ಟ್ ಮಾಡಿರಿ. ಹಿಂಗೆ ಸಪೋರ್ಟ್ ಮಾಡಿದರೆ ನಾನು ಡೈಲಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ರೊಟ್ಟಿ ಮಾಡೋದು ಎಲ್ಲರೂ ಫೆಬ್ರವರಿಯಾಗ ಆ ಡೇ ಈ ಡೇ ಅಂತ ಆಚರಿಸಕತ್ತಾರ. ನಾವು ರೊಟ್ಟಿ ಡೇ, ಪಲ್ಯ ಡೇ, ಮುಸ್ರು ತಿಕ್ ಡೇ, ಬೇಬಿ ಡೇ ಅಂತ ನಾವು ಈ ಡೇನ ಆಚರಿಸಕತ್ತೀವಿ. ಅದು ಒಂಥರ ಲೈಫ್ ಚೇಂಜ್ ರೀ. ಕಾಲೇಜ್ ಲೈಫ್ ಅಷ್ಟೇ, ಆ ಡೇ ಈ ಡೇ ಎಲ್ಲ ಕಾಲೇಜ್ನಾಗ ಎಲ್ಲರೂ ಎಂಜಾಯಿಂಗ್ ಇರುತ್ತೆ, ಮನ್ಯಾಗ ಏನು ಇರೋಂಗಿಲ್ಲ. ಈಗ ನೋಡ್ರಿ ನಮ್ಮ ಬೇಬಿ ಎತ್ತು ಅದಕ್ಕೆ ಸ್ವಲ್ಪ ಮುಖ ತೊಳೆದು ಬಟ್ಟೆ ಹಾಕ್ಬೇಕಂತೇಳಿ ಅವ್ನು ಆಡ್ಸ್ಕೊಂತ ಬಟ್ಟೆ ತೊಗೊಂಡು ಬಟ್ಟೆ ಹಾಕಕ್ಕೆ ಬಟ್ಟೆ ನೋಡಕತ್ತೀನಿ ರೀ. ಕ್ಯಾಮ್ರಾ ನೋಡಿದ್ಗೇನೆ ನನ್ನ ಬೇಬಿ ನೋಡ್ರಿ ಹೆಂಗೆ ರಿಯಾಕ್ಟ್ ಮಾಡ್ತಾನೆ. ಅವ್ನಿಗೇನು ನಾ ಫಸ್ಟಿಂದ ಹೇಳೂ ಇಲ್ಲ. ಇನ್ನು 2ನೇ ವಿಡಿಯೋ ಇದು ಈ ವರ್ಷದಾಗ. ಅವ್ನು ಹುಟ್ಟಿದ ಮೇಲೆ 2ನೇ ವಿಡಿಯೋ, ಲಾಂಗ್ ವಿಡಿಯೋ ಮಾಡಕತ್ತಿದ್ದು. ಬರೀ ರೀಲ್ಸ್ ಅಷ್ಟೇ ಮಾಡ್ತಿದ್ದೇವೆ ಇಲ್ಲದಾಗ. ಅವನು ಅದನ್ನು ನೋಡಿ ಅದನ್ನು ಕ್ಯಾಮ್ರಾಕ್ಕೂ ತಂದು ಎಕ್ಸ್ಪೋಸ್ ಮಾಡ್ತಾನೆ ನೋಡ್ರಿ. ನಾ ಏನೂ ಹೇಳಿಲ್ಲ, ತಾನೇ ಮಾಡ್ತಾನೆ. ಕಾಡಿಗೆ ಡಬ್ಬಿ ಎಲ್ಲೈತೆ ಅಂತ ಹುಡ್ಕ್ಯಾಡಂತಂದ್ರೆ ತಾನೇ ಎಲ್ಲೋ ಹೋಗ್ಕೊಟ್ಟೇನಂತೇಳಿ ತಾನೇ ಹುಡ್ಕ್ಯಾಡಕ್ಕೆ ನೋಡ್ತಾನೆ ನೋಡ್ರಿ. ಈಗ 14 ಮಂತ್ಸ್ ನಡೆಯಕತ್ತವ ನನ್ನ ಬೇಬಿಗೆ. ಅವೆಲ್ಲ ಪೌಡ್ರ್ ಡಬ್ಬಿ, ಕಾಡಿಗೆ ಡಬ್ಬಿ, ಕ್ರೀಮ್ ಡಬ್ಬಿ ಎಲ್ಲ ತಾನೇ ಆ ಕಡೆ ಒಗೆದಿರ್ತಾನೆ, ಹುಡುಕ್ಯಾಡ್ತಾನೆ. ಆಯಿತು ಮಧ್ಯಾಹ್ನ ಆಯಿತು, ಅಡುಗೆ ಎಲ್ಲ ಆಯ್ತು ಅಂತೇಳಿ ನಮ್ಮ ಮನೆಯವರಿಗೆ ಬಾಕ್ಸ್ ರೆಡಿ ಮಾಡಕತ್ತಿದ್ದೆ. ಅವರು ರೆಡಿಯಾಗಿದ್ದರು ಡ್ಯೂಟಿಗೆ. ಅದೊಂದು ಸ್ವಲ್ಪ ಸಣ್ಣದು ವಿಡಿಯೋ ಮಾಡಿದ್ರೆ ಅಂತೇಳಿ ಮಾಡಕತ್ತೀನಿ. ಇಷ್ಟು ನನ್ನ ಲೈಫ್ ರೀ. ಡೈಲಿ ಹೆಣ್ಮಕ್ಳ ಲೈಫು ಕೆಲಸ ಮಾಡೋದ್ರಾಗ ಮುಗಿತೈತಿ. ಎಷ್ಟು ಕೆಲಸ ಮಾಡಿದ್ರು ಹೆಣ್ಮಕ್ಳು ಮನ್ಯಾಗ ಕೆಲಸಗಳು ಮುಗಿಯಂಗೆ ಇಲ್ಲ. ಅದ್ರಾಗ ಮಗು ಇತ್ತಂದ್ರೆ ಮಗುವಂದು ಒಂದು ಕೆಲಸನೇ ಬೇರೆ ಆಗುತ್ತೆ. ಅಂದರೂ ಮನಸ್ಸಿಗೆ ಒಂಥರ ಖುಷಿ. ಹೆಣ್ಮಕ್ಳು ಎಷ್ಟು ಕೆಲಸ ಮಾಡಿದ್ರೂ ಸಾಲಂಗಿಲ್ಲ. ಮಕ್ಕಳ ಮುಖ ನೋಡ್ಕೊತ ಅವೆಲ್ಲ ಕೆಲಸದ ಎಷ್ಟು ಬೇಜಾರನ್ನು ಎಲ್ಲ ಹೋಗಿಬಿಡ್ತದೆ. ಅದರಲ್ಲಿ ಒಂದು ವಿಡಿಯೋ ಮಾಡ್ಬೇಕಂತ ನಾನು ಪ್ರಯತ್ನ ಮಾಡಕತ್ತೀನಿ. ಸಪೋರ್ಟ್ ಮಾಡಿರಿ ಎಲ್ಲರೂ. ನನಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಮತ್ತೆ ಸಿಗ್ತೀನಿ ರೀ ನೆಕ್ಸ್ಟ್ ವಿಡಿಯೋಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.